ಮಹಿಳೆಯ ಜೊತೆಗೆ ಸ್ವಾಮೀಜಿ ಅಸಭ್ಯ ವರ್ತನೆಯ ಆರೋಪದ ಹಿನ್ನೆಲೆ ತಮ್ಮೇನಹಳ್ಳಿ ಮಠದ ಜಮ್ಮಣ್ಣ ಸ್ವಾಮೀಜಿಗೆ ಭಕ್ತರು ಥಳಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಸ್ವಾಮೀಜಿ ಅನಾರೋಗ್ಯ ನಿವಾರಣೆಯ ನೆಪದಲ್ಲಿ ಅಸಭ್ಯವಾಗಿ ವರ್ತಿಸಿರುವ ಹಿನ್ನೆಲೆ ಆ ಆರೋಪದ ಹಿನ್ನೆಲೆ ಮಠಕ್ಕೆ ನುಗ್ಗಿ ಸಂತ್ರಸ್ತೆಯ ಕುಟುಂಬಸ್ಥರು ಗಲಾಟೆ ಮಾಡಿ ಆ ಸ್ವಾಮೀಜಿಯನ್ನ ಥಳಿಸಿರುವಂತಹ ಘಟನೆಯೊಂದು ನಡೆದಿದೆ. ಅನಾರೋಗ್ಯ ನಿವಾರಣೆ ನೆಪದಲ್ಲಿ ಅಸಭ್ಯ ವರ್ತನೆಯ ಆರೋಪದ ಹಿನ್ನೆಲೆ ಮಠಕ್ಕೆ ನುಗ್ಗಿ ಸಂತ್ರಸ್ತೆಯ ಕುಟುಂಬಸ್ಥರು ಗಲಾಟೆ ಮಾಡಿದ್ದಾರೆ. ದಿಕ್ಕಿದೆ ನಿನ್ನ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸ್ವಾಮೀಜಿಯನ್ನ ಯಾವ ರೀತಿ ಎಳ್ಕೊಂಡ್ಬಂದು ಥಳಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಸ್ವಾಮೀಜಿ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿಯ ಜಮ್ಮಣ್ಣ ಸ್ವಾಮೀಜಿ ಅಂತ ಭಕ್ತರು ಥಳಿಸಿರುವಂತಹ ಘಟನೆ. ಅನಾರೋಗ್ಯ ನಿವಾರಣೆ ನೆಪದಲ್ಲಿ ಅಸಭ್ಯವಾಗಿ ವರ್ತಿಸಿದ ಆರೋಪದ ಹಿನ್ನೆಲೆ ಮಠಕ್ಕೆ ನುಗ್ಗಿ ಸಂತ್ರಸ್ತೆಯ ಕುಟುಂಬಸ್ಥರು ಗಲಾಟೆಯನ್ನ ಮಾಡಿದ್ದಾರೆ. ಸ್ವಾಮಿಯ ವೇಷ ಹಾಕಿದ ಕಳ್ಳ ಸ್ವಾಮಿ ಈತ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯ ಜೊತೆಗೆ ಸ್ವಾಮೀಜಿ ಅಸಭ್ಯ ವರ್ತನೆಯ ಆರೋಪದ ಹಿನ್ನೆಲೆ ತಮ್ಮೇನಹಳ್ಳಿ ಮಠದ ಜಮ್ಮಣ್ಣ ಸ್ವಾಮೀಜಿಗೆ ಭಕ್ತರು ಥಳಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಸ್ವಾಮೀಜಿ ಅನಾರೋಗ್ಯ ನಿವಾರಣೆಯ ನೆಪದಲ್ಲಿ ಅಸಭ್ಯವಾಗಿ ವರ್ತಿಸಿರುವ ಹಿನ್ನೆಲೆ ಆ ಆರೋಪದ ಹಿನ್ನೆಲೆ ಮಠಕ್ಕೆ ನುಗ್ಗಿ ಸಂತ್ರಸ್ತೆಯ ಕುಟುಂಬಸ್ಥರು ಗಲಾಟೆ ಮಾಡಿ ಆ ಸ್ವಾಮೀಜಿಯನ್ನ ಥಳಿಸಿರುವಂತಹ ಘಟನೆಯೊಂದು ನಡೆದಿದೆ. ಅನಾರೋಗ್ಯ ನಿವಾರಣೆ ನೆಪದಲ್ಲಿ ಅಸಭ್ಯ ವರ್ತನೆಯ ಆರೋಪದ ಹಿನ್ನೆಲೆ ಮಠಕ್ಕೆ ನುಗ್ಗಿ ಸಂತ್ರಸ್ತೆಯ ಕುಟುಂಬಸ್ಥರು ಗಲಾಟೆ ಮಾಡಿದ್ದಾರೆ. ದಿಕ್ಕಿದೆ ನಿನ್ನ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸ್ವಾಮೀಜಿಯನ್ನ ಯಾವ ರೀತಿ ಎಳ್ಕೊಂಡ್ಬಂದು ಥಳಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಸ್ವಾಮೀಜಿ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿಯ ಜಮ್ಮಣ್ಣ ಸ್ವಾಮೀಜಿ ಅಂತ ಭಕ್ತರು ಥಳಿಸಿರುವಂತಹ ಘಟನೆ. ಅನಾರೋಗ್ಯ ನಿವಾರಣೆ ನೆಪದಲ್ಲಿ ಅಸಭ್ಯವಾಗಿ ವರ್ತಿಸಿದ ಆರೋಪದ ಹಿನ್ನೆಲೆ ಮಠಕ್ಕೆ ನುಗ್ಗಿ ಸಂತ್ರಸ್ತೆಯ ಕುಟುಂಬಸ್ಥರು ಗಲಾಟೆಯನ್ನ ಮಾಡಿದ್ದಾರೆ. ಸ್ವಾಮಿಯ ವೇಷ ಹಾಕಿದ ಕಳ್ಳ ಸ್ವಾಮಿ ಈತ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.